ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಎಜುಟೆಕ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪ ಅಂತಂದರೆ, ಸೊ ಕೆಸೆಟ್ ಎಕ್ಸಾಮ್ಸ್ ನಿಮಗೆ ನಡೆದಿತ್ತು. ಸೊ ಆ ಕೆಸೆಟ್ ಎಕ್ಸಾಮ್ಸಲ್ಲಿ ಸೊ ಆಲ್ರೆಡಿ ಕೀ ಆನ್ಸರ್ಸ್ನೆಲ್ಲ ಬಿಟ್ಟು ಸೊ ಯಾರ್ಯಾರು ಕ್ವಾಲಿಫೈ ಆಗಿದಾರಂತೆ ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ. ಸೊ ಕ್ವಾಲಿಫೈ ಆದಂಥ ಅಭ್ಯರ್ಥಿಗಳಿಗೆ ಸೊ ಇವಾಗ ಏನು ಮಾಡಿದ್ದಾರೆ, ಸೊ ಮೂಲ ದಾಖಲೆಗಳ ಪರಿಶೀಲನಾ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ರೈಟ್. ಸೊ ಇಲ್ಲಿ ಏನು ಮಾಡಿದ್ದಾರೆ, KEAದವರು, ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸೊ ನಿಮಗೆ ಈ ಸಲ ಕೆಸೆಟ್ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದರು. ಸೊ ಅದೇ ರೀತಿ ಸೊ ಕರ್ನಾಟಕ ರಾಜ್ಯ ಸರ್ಕಾರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2023, ಸೊ ಕೆಸೆಟ್ 2023 ಅರ್ಹತಾ ಪರೀಕ್ಷೆಗೆ ಪ್ರಾಧಿಕಾರವು ಸೊ 11/9/2023 ಅಧಿಸೂಚನೆಯನ್ನು ಹೊರಡಿಸಿತ್ತು. ಸೊ ಅದೇ ರೀತಿಯಾಗಿ ಸೊ ಅರ್ಜಿ ಸ್ವೀಕರಿಸಲಾದ ಅಭ್ಯರ್ಥಿಗಳಿಗೆ 13/1/2024 ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯನ್ನು ನಡೆಸಿದರು. ಸೊ ಅಭ್ಯರ್ಥಿಗಳ ಮಾಹಿತಿಗಾಗಿ ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಿಸಿ ಅಭ್ಯರ್ಥಿಗಳಿಂದ ಆಕ್ಷೇಪಣೆಗಳೇನಾದರೂ ಸೊ ಆಹ್ವಾನಿಸಲಾಗಿತ್ತು. ಅಭ್ಯರ್ಥಿಗಳಿಂದ ಸ್ವೀಕರಿಸಲಾದ ಆಕ್ಷೇಪಣೆಗಳಿಗೆ ವಿಶೇಷ ತಜ್ಞರ ಸಮಿತಿ ವರದಿಯನ್ನು ಆಧರಿಸಿ ಸೊ ಅಂತಿಮ ಕೀ ಉತ್ತರಗಳನ್ನು ಸೊ 2/5/2024 ಸೊ ಅವರು ಒಂದು ವೆಬ್ಸೈಟಲ್ಲಿ ಪ್ರಕಟಿಸಿದ್ದಾರೆ. ಸೊ ಅದೇ ರೀತಿ ಸೊ ಇವಾಗ ಏನು ಮಾಡಿದ್ದಾರೆ, ಸೊ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಆಧರಿಸಿ ಸೊ ಮೂಲ ದಾಖಲೆಗಳ ಪರಿಶೀಲನೆ ವೇಳಾಪಟ್ಟಿಯನ್ನು ಅನುಬಂಧ 1ರಲ್ಲಿ ಸೊ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ದಾಖಲಾತಿಗೆ ಪರಿಶೀಲನೆಗೆ ಹಾಜರಾಗುವ ಕೆಸೆಟ್ ಅಭ್ಯರ್ಥಿಗಳಿಗೆ ಸೊ ಸೂಚನೆಯನ್ನು ಅನುಬಂಧ 2ರಲ್ಲಿ ನೀಡಲಾಗಿದೆ. ರೈಟ್. ಸೊ ಹಾಗಾದರೆ ಅನುಬಂಧ 1ರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂತಂದರೆ, ಸೊ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಸಬ್ಜೆಕ್ಟು, ಸೊ ಆ ಸಬ್ಜೆಕ್ಟ್ನವರು ಯಾವ ಡೇಟಿಗೆ ಸೊ ತಮ್ಮ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಬೇಕು ಅಂತ ಸೊ ಡೇಟ್ನ ಬಿಟ್ಟಿದ್ದಾರೆ. ಸೊ ಅನುಬಂಧ 1 ಕೆಸೆಟ್ 2023 ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನಾ ವೇಳಾಪಟ್ಟಿ. ಸೊ 11ನೇ ತಾರೀಕಿನಿದೆ ಕಾಮರ್ಸ್ನವರು ಸೀರಿಯಲ್ ನಂಬರ್ 1ರಿಂದ 250. ಸೊ ಟೋಟಲ್ ಕ್ವಾಲಿಫೈ ಆದರದು 1ನೇ ನಂಬರಿಂದ ಹಿಡಿದು 250 ನಂಬರ್ವರೆಗೂ ಕೂಡ ಸೊ 11ನೇ ತಾರೀಕು ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ. ಸೊ ನಾವು 9:45 ಅನ್ನೋದ್ರೊಳಗೆ ಹಾಜರಾಗಿರಬೇಕು ಅಲ್ಲಿ. ಸೊ ಅದೇ ರೀತಿ ಕಾಮರ್ಸ್ನವ್ರಿಗೆ ಮಧ್ಯಾಹ್ನ 2ರಿಂದ 5 ಗಂಟೆವರೆಗೆ ಸೀರಿಯಲ್ ನಂಬರ್ 251ರಿಂದ 500ವರೆಗೆ ಇರುತ್ತೆ. ಸೊ ಅದೇ ರೀತಿ ಕಾಮರ್ಸ್ 501ಇಂದ 750ವರೆಗೂ 12ನೇ ತಾರೀಕು ಬೆಳಗ್ಗೆ ಇರುತ್ತೆ. ಸೊ ಅದೇ ರೀತಿ ಕಾಮರ್ಸ್ನವ್ರಿಗೆ 12ನೇ ತಾರೀಕು ಮಧ್ಯಾಹ್ನ 751ರಿಂದ 1000ವರೆಗೂ ಇರುತ್ತೆ. ಸೊ ಅದೇ ರೀತಿ 13ನೇ ತಾರೀಕು ಕಾಮರ್ಸ್ನವ್ರಿಗೆ ಬೆಳಗ್ಗೆ 1001ರಿಂದ 1280ವರೆಗೂ ಇರುತ್ತೆ. ಸೊ ಅಂದರೆ ಕಾಮರ್ಸ್ನವರು ಟೋಟಲ್ 1280 ಮಂದಿ ಕ್ವಾಲಿಫೈ ಆಗಿದ್ದಾರೆ ಅಂತ ಅರ್ಥ. ಸೊ ಅದೇ ರೀತಿ ನಿಮಗೆ ಏನಾಗುತ್ತೆ ಅಂತಂದರೆ ಕನ್ನಡ, ಎಕನಾಮಿಕ್ಸ್, ಇಂಗ್ಲೀಷ್, ಹಿಸ್ಟ್ರಿ, ಸೊ ಸೋಷಿಯಾಲಜಿ, ಜಿಯೋಗ್ರಫಿ, ಹಿಂದಿ, ಮ್ಯಾನೇಜ್ಮೆಂಟ್, ಸೈಕಾಲಜಿ, ಎಜುಕೇಷನ್, ಸೋಷಿಯಲ್ ವರ್ಕ್, ಮ್ಯಾಥಮೆಟಿಕಲ್ ಸೈನ್ಸ್, ಲಾ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಕೆಮಿಕಲ್ ಸೈನ್ಸ್, ಸೊ ಉರ್ದು, ಫಿಸಿಕಲ್ ಸೈನ್ಸ್, ಹೋಮ್ ಸೈನ್ಸ್, ಸೊ ಪ್ರತಿಯೊಂದು ಲಿಸ್ಟು ಕೂಡ ಇಲ್ಲಿದೆ. ಅಂದರೆ 11ನೇ ತಾರೀಕಿಂದ ಹಿಡಿದು ಸೊ 22ನೇ ತಾರೀಕುವರೆಗೂ ಕೂಡ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ಯಾರ್ಯಾರ್ದೆಲ್ಲ ನಿಮ್ಮದು ಯಾವ ಡೇಟಿಗೆ ಬಂದಿರುತ್ತೆ ಸೊ ಆ ಡೇಟಿಗೆ ಸೊ ಆ ಟೈಮಿಂಗಿಗೆ ಹೋಗಿ ಹಾಜರಾಗಿ ಸೊ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ಕೊಳ್ಳಿ. ರೈಟ್. ಸೊ ಅದೇ ಥರ ಅನುಬಂಧ 2ರಲ್ಲಿ ಇದೆ. ಸೊ ಇಲ್ಲಿ ನಿಮಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಿಂದ ಹಾಜರಾಗತಕ್ಕದ್ದು. ಸೊ ಯಾವತ್ತು ಡೇಟ್ ಇರುತ್ತೆ ಅವತ್ತು ಹೋಗಿ ಹಾಜರಾಗಬೇಕು. ಸೊ ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಗುವುದಿಲ್ಲ. ಸೊ ಅಂದರೆ ನಾವು ಬೇರೆ ಡೇಟಿಗೆ ಅಥವಾ ಬೇರೆ ಟೈಮಿಂಗಿಗೆ ಹೋದರೆ ನಮಗೆ ಅವಕಾಶನ ಕೊಡೋದಿಲ್ಲ. ರೈಟ್. ಅದೇ ಥರ ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರತಕ್ಕದ್ದು. ರೈಟ್. ಸೊ ಅದೇ ಥರ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಸಮಯಕ್ಕೆ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು. ರೈಟ್. ಸೊ ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಮತ್ತು ಮೂಲ ದಾಖಲೆಗಳ 2 ಜೆರಾಕ್ಸ್ ಪ್ರತಿಗಳೊಂದಿಗೆ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. ಅಂದರೆ ಸೊ 2 ಸೆಟ್ ಜೆರಾಕ್ಸ್ ಇರಬೇಕು, ಅವೆಲ್ಲ ಅಟೆಸ್ಟೆಡ್ ಆಗಿರಬೇಕು. ಸೊ ಏನೇನು ತರಬೇಕು, ಸೊ ಪರೀಕ್ಷೆಯ ಪ್ರವೇಶ ಪತ್ರ, ಹಾಲ್ ಟಿಕೆಟ್, ಸೊ ಅದೇ ರೀತಿ ಜಾರಿಯಲ್ಲಿರುವ ಆಧಾರ್ ಕಾರ್ಡ್, ಗುರುತಿನ ಚೀಟಿ, ಸೊ ಆಧಾರ್ ಕಾರ್ಡ್ ತೊಗೊಂಬರಬೇಕು.
ಸೊ ಸ್ನಾತಕೋತ್ತರ ಪದವಿ ಎಲ್ಲ ವರ್ಷಗಳ ಮತ್ತು ಸೆಮೆಸ್ಟರ್ಗಳ ಅಂಕಪಟ್ಟಿ ಮತ್ತು ಪ್ರಮಾಣಪತ್ರ. ಸೊ ನಮ್ಮದು ಪಿ ಜಿದೇನಿದೆ, ಸೊ ಎಲ್ಲ ಇಯರ್ಲಿ ವೈಸ್ ಇತ್ತು ಅಂತಂದರೆ ಇಯರ್ಲಿ ವೈಸ್, ಸೆಮೆಸ್ಟರ್ ವೈಸ್ ಇತ್ತು ಅಂದರೆ ಸೆಮೆಸ್ಟರ್ ವೈಸ್ ಮಾರ್ಕ್ಸ್ ಕಾರ್ಡು, ಸೊ ಅದರದ್ದು ಕಾನ್ವೊಕೇಷನ್ ಸರ್ಟಿಫಿಕೇಟ್ನ ಎಲ್ಲ ತೊಗೊಂಡು ಬರಬೇಕು ಅಂತ ಹೇಳಿದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ದಾಖಲೆಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು. ಸೊ ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಮೀಸಲಾತಿ ಕೋರದಿದ್ದಲ್ಲಿ ಈ ಹಂತದಲ್ಲಿ ಯಾವುದೇ ಮೀಸಲಾತಿ ನೀಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ರೈಟ್. ಸೊ ಇನ್ ಕೇಸ್ ನಾವು ಜನರಲ್ ಅಂತ ಹಾಕಿಬಿಟ್ಟು ಸೊ ನಮ್ಮದು ಬೇರೆ ಯಾವುದೋ ಒಂದು ಕಾಸ್ಟ್ ಇತ್ತು ಅಂತಂದರೆ, ಸೊ ಇವಾಗ ನಾವು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತೀವಿ ಅಂತಂದರೆ ಸೊ ಅದನ್ನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ರೈಟ್. ಸೊ ಅದೇ ಥರ ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿಯ ಹೆಸರಿನಲ್ಲಿ ಪಡೆದ ಜಾತಿ ಪ್ರಮಾಣಪತ್ರ ಅಥವಾ ಜಾತಿ ಅಥವಾ ಆದಾಯ ಪ್ರಮಾಣಪತ್ರಗಳು. ಸೊ ಇನ್ ಕೇಸ್ ನಾವು ಯಾವುದಾದ್ರೂ ಕಾಸ್ಟ್ ಮುಖಾಂತರ ಹಾಕಿದ್ವಿ ಅಂತಂದರೆ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಸೊ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಫಾರ್ಮ್ ಡಿ ನಮೂನೆಯಲ್ಲಿ ಪ್ರಮಾಣಪತ್ರ ಸಲ್ಲಿಸತಕ್ಕದ್ದು. ಸೊ SC ST ಅವರು ಫಾರ್ಮ್ ಡಿ ನಮೂನೆಯಲ್ಲಿ ಸೊ ಪ್ರಮಾಣಪತ್ರವನ್ನು ಪಡೆಯತಕ್ಕದ್ದು. ಸೊ ಅದೇ ರೀತಿ ಪ್ರವರ್ಗ 1 ಅಭ್ಯರ್ಥಿಗಳು ಫಾರ್ಮ್ ಇಯಲ್ಲಿ ಪ್ರಮಾಣಪತ್ರ ಇರಬೇಕು. ಸೊ ಅದೇ ರೀತಿ 2A 2B 3A 3B ಅಭ್ಯರ್ಥಿಗಳು ಫಾರ್ಮ್ F ನಮೂನೆಯಲ್ಲಿ ಪ್ರಮಾಣಪತ್ರವನ್ನು ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ವಿವಾಹಿತ ಅಭ್ಯರ್ಥಿಗಳು ಒಂದು ಕುಟುಂಬದ ಆದಾಯವನ್ನು ಘೋಷಿಸಿ ಜಾತಿ ಆದಾಯ ಪ್ರಮಾಣಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು. ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಆದಾಯ ಪ್ರಮಾಣಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ. ರೈಟ್. ಸೊ ಅದೇ ಥರ ವಿಕಲಚೇತನ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಸೊ ವಿವಿಧ ವೈಕಲ್ಯತೆಯ 40% ಕಡಿಮೆ ಇಲ್ಲದಿರುವ ಬಗ್ಗೆ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ CASUE 115 ಸೇನೆ ಸೊ 2005ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣಪತ್ರವನ್ನು ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳಿಗೆ ಸೊ ಅಧಿನಿಯಮ 2019 ಕೇಂದ್ರ ಅಧಿನಿಯಮ 2019 ಸೆಕ್ಷನ್ 6 ಖಂಡ 1ರಲ್ಲಿ ನಿರ್ದೇಶಿಸಿದಂತೆ ಸಂಬಂಧಪಟ್ಟ ಜಿಲ್ಲಾ ದಂಡಾಧಿಕಾರಿಗಳು ಜಾರಿಪಡಿಸುವ ತೃತೀಯ ಲಿಂಗಿ ಪ್ರಮಾಣಪತ್ರವನ್ನು ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ. ರೈಟ್. ಸೊ ಅದೇ ರೀತಿ ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲೆಗಳು ಸುಳ್ಳು ಅಥವಾ ತಿದ್ದಿದ್ದು ಅಥವಾ ಟೆಂಪರ್ಡ್ ಫಾರ್ಗೆಟೆಡ್ ಅಥವಾ ಫ್ಯಾಬ್ರಿಕೇಟೆಡ್ ದಾಖಲಾತಿಗಳಿದೆ ಅಂತ ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ಸೊ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಯು ಖುದ್ದು ಹಾಜರಾಗಿತ್ತು ಅಂದರೆ ಸೊ ಯಾರು ಕ್ವಾಲಿಫೈ ಆಗಿರ್ತಾರೆ ಅವರೇ ಹೋಗಬೇಕು ಅಂತ. ರೈಟ್. ಸೊ ಪ್ರಾಧಿಕಾರಿಗಳು ನಿಗದಿಪಡಿಸಿದ ದಿನಾಂಕದಂದು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯನ್ನು ಹಾಜರುಪಡಿಸತಕ್ಕದ್ದು ಅಂತ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಕಾಲಾವಕಾಶ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಓಕೆ. ಪ್ರಮಾಣಪತ್ರಗಳನ್ನು ಸಲ್ಲಿಸಲು ಸಹ ಮತ್ತೊಮ್ಮೆ ಕಾಲಾವಕಾಶ ನೀಡಲಾಗುವುದಿಲ್ಲ. ಸೊ ಅಂದರೆ ನಿಮ್ಮದು ಯಾವತ್ತು ಡೇಟ್ ಇರುತ್ತೆ ಅವತ್ತೇ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣಪತ್ರವನ್ನು ಹಾಜರುಪಡಿಸದಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಅರ್ಹರಿಲ್ಲವೆಂದು ಪರಿಗಣಿಸಲಾಗುವುದಿಲ್ಲ. ಸೊ ಅಂಥ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಅರ್ಹ ಅಲ್ಲ ಅಂತ ಹೇಳ್ತಾರೆ ಅವರು. ಸೊ ಅಂದರೆ ನಿಮ್ಮ ಟೈಮಿಂಗಿಗೆ ನೀವು ಹೋಗಬೇಕು ಅಥವಾ ನಿಮ್ಮ ಡೇಟ್ ಇದ್ದಾಗ ನೀವು ಹೋಗಿ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ರೈಟ್. ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ. ಸೊ ಯಾವುದೇ ಥರನಂಥ ಸೊ ಮೆಸೇಜಸ್ ಅಥವಾ ಮೇಲ್ಸ್ನ ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ರೈಟ್. ಸೊ ಮೂಲ ದಾಖಲೆಗಳ ಪರಿಶೀಲನೆಯನ್ನು ಪರೀಕ್ಷಾ ಪ್ರಾಧಿಕಾರದ ಕಚೇರಿ ಸೊ ಎಲ್ಲಿ ಹೋಗಬೇಕು ನಾವು? ಸೊ ಮೂಲ ದಾಖಲೆಗಳ ಪರಿಶೀಲನೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ 18ನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು. ಸೊ ಈ ಒಂದು ಅಡ್ರೆಸ್ಗೆ ನಾವು ಹೋಗಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಸೊ ಯಾರ್ಯಾರಿಗೆಲ್ಲ ನೀವು ಕೆಸೆಟ್ನ ಕ್ವಾಲಿಫೈ ಆಗಿದ್ರೆ ಸೊ ಕೆಸೆಟ್ ಕ್ವಾಲಿಫೈ ಆದರೂ ಸೊ ನಿಮಗೆ 11ನೇ ತಾರೀಕಿಂದ 22ನೇ ತಾರೀಕುವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. ಸೊ ಅದೇ ರೀತಿ ನಿಮ್ಮ ಸರ್ಟಿಫಿಕೇಟ್ನ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್. ಸೊ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಕಳಿಸಿ. ಥ್ಯಾಂಕ್ ಯು.